ಯಾಕಂತ ಹೇಳಿದ್ರೆ ನನ್ನ ಸಹೋದರ ವಾತ್ಸಲ್ಯದ ಇಕ್ಬಾಲ್ ಬಾಳಿಲ ಬಹಳ ಶ್ರಮಪಟ್ಟು ಬಹಳ ವರ್ಷಗಳಿಂದ ದುಡಿದು ಈ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಅಥವಾ ಈ ರಾಜ್ಯಕ್ಕೆ ಅಥವಾ ಈ ದೇಶಕ್ಕೆ ಆಗಿದ್ದಂತ ಬಹಳ ದೊಡ್ಡ ಸೈತಾನನ ಉಪದ್ರವವನ್ನು ಸೈತಾನ ಅಂತ ಹೇಳ್ಬೋದು ಅಂತ ಒಂದು ಮಾದಕ ದ್ರವ್ಯದ ಬಗ್ಗೆ ಬಹಳಷ್ಟು ಅರಿತುಕೊಂಡು ಅದನ್ನು ಹೇಗೆ ನಿರ್ಮೂಲನ ಮಾಡುವ ಎಂಬ ವಿಚಾರದಲ್ಲಿ ತೊಡಗಿ ಇವತ್ತು ನಮ್ಮ ಈ ವೇದಿಕೆಯ ಮುಂದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನನ್ನಲ್ಲಿ ಕೇಳಿಕೊಂಡಾಗ ನಾನು ಹೇಳಿದೆ, ನಮಗೆ ಈ ಕರ್ನಾಟಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ, ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿ ನನ್ನ ಸ್ನೇಹಿತ ಸಂತೋಷ್ ಹೆಗಡೆ ಅವರು ಇದ್ದಾರೆ. ಅವರು ಖಂಡಿತ ಈ ನಮ್ಮ ಸಮಾರಂಭಕ್ಕೆ ಬರ್ತಾರೆ, ನಾವು ಅವರನ್ನು ಕರೆದುಕೊಳ್ಳೋಣ ಅಂತ ಹೇಳಿದಾಗ ತಕ್ಷಣ ನಾನು ಫೋನ್ ಮಾಡಿ ಕೇಳಿಕೊಂಡಾಗ ಬರ್ತೇನೆ ಪ್ರತಿಪಾಡಿ ಅವರೇ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ನಮ್ಮೆಲ್ಲರ ಮುಂದೆ ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇರುವುದರಿಂದ ಬೇರೆ ಕಡೆ ಹೋಗುವುದರಿಂದ 9 ಗಂಟೆಗೆ 8:30 ಗಂಟೆಗೆ ಅವರ ಅಣ್ಣ ಮತ್ತೆ ಅವರು ಒಟ್ಟಿಗೆ ಅವರ ತಾಯ್ನಾಡಿಗೆ ಹೋಗಲಿಕ್ಕೆ ಇರುವುದರಿಂದ ಅತಿ ಬೇಗನೆ ನನ್ನಲ್ಲಿ ಕ್ಷಮೆ ಕೇಳುತ್ತಾ ಹೇಳಿದ್ರು, ನಾನು ಕ್ಷಮಿಸಿ ನಾನು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಈ ರೀತಿಯಲ್ಲಿ ಹೋದ್ರು. ಏನೇ ಇರಲಿ ಅಂತ ಒಬ್ಬ ಮೇರು ವ್ಯಕ್ತಿ ನಮ್ಮ ಈ ವೇದಿಕೆಗೆ ಬಂದು ಮುಟ್ಟಿದ್ದು. ಜೊತೆಗೆ ಈ ವೇದಿಕೆಯಲ್ಲಿ ಬಹಳಷ್ಟು ಒಬ್ಬರಿಂದ ಒಬ್ಬರು ನಾನು ಹೇಳಲಿಕ್ಕೆ ಹೆಸರು ಹೇಳಲಿಕ್ಕೆ ಹೋದಲ್ಲಿ ಅದು ಒಂದು ದೊಡ್ಡ ಭಾಷಣವೇ ಆದಿತ್ತು ಅಥವಾ ಒಂದು ದಿನವೇ ಸಾಕಾಗದು. ಒಬ್ಬರಿಂದ ಒಬ್ಬರು ಅತಿ ದೊಡ್ಡ ವ್ಯಕ್ತಿಗಳಾಗಿ ಮೇರು ವ್ಯಕ್ತಿಗಳಾಗಿ ಈ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂತ ವೇದಿಕೆಯಲ್ಲಿ ಇವತ್ತು ಕೊನೆಗೆ ನಮ್ಮ ಶಾಸ್ತ್ರೋಕ್ತವಾದಂತ ನಡೆಯುವಂತ ನೂರಾ ಅಜ್ಮೀರ್, ಇದು ನಿಮಗೆಲ್ಲ ನಾನು ಹೇಳಬೇಕಿದ್ದ ಹೆಚ್ಚಿಗಾಗಿ ಈ ಪರಿಸರಕ್ಕೆ ಮಾತ್ರ ಅಲ್ಲ, ಈ ಸಮುದಾಯಕ್ಕೆ ನೂರಾ ಅಜ್ಮೀರ್ ಅಂದ್ರೆ ಏನು, ಅದು ಹೇಗೆ ಕಾರ್ಯಾಚರಿಸುತ್ತದೆ, ಅದು ಒಬ್ಬರ ಸಮುದಾಯದಲ್ಲಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬೆಳಕನ್ನು ಕೊಡುತ್ತದೆ ಎಂಬುದನ್ನು, ಆ ನೂರ ಅಂದ್ರೆ ಬೆಳಕು, ಆ ಬೆಳಕು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಬಾಳಿಲ ಜೊತೆಗೆ ಮಾಡ್ತಾ ಇದ್ದಾರೆ ಅವರ ಸಂಗಡಿಗರು, ಈ ನೂರಾ ಅಜ್ಮೀರ್ನ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು, ಹಾಗೇನೆ ವಿದೇಶದಿಂದ ಬಂದಂತಹ ಇವತ್ತಿನ ಅಧ್ಯಕ್ಷರಾದಂತಹ ಅಶ್ರಫ್ ರವರು, ಹಾಗೇನೆ ನನ್ನ ಸ್ನೇಹಿತ ವಿದೇಶದಿಂದ ಬಂದಂತಹ ಶರೀಫ್ ರವರು, ಹಾಗೇನೆ ನಮ್ಮ ಲತೀಫ್ ಗುರ್ಪುರ, ನಾನು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಅದು ಜಾಸ್ತಿ ಆಗ್ತದೆ. ಆದ್ದರಿಂದ ಇವರೆಲ್ಲ ಇದ್ದ ವೇದಿಕೆ ಇವತ್ತು ಬಹಳ ಚಂದ ಕಾಣ್ತಾ ಇದೆ. ಈ ಪುತ್ತೂರಿನ ಪರಿಸರದಲ್ಲಿ ಬಹಳ ಇವತ್ತು ಸಂತೋಷದ ಸಂಭ್ರಮವೇ ತುಳುಕಾಡುತ್ತಾ ಇದೆ. ಜೊತೆಗೆ ಇವತ್ತು ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಸಂಬೋಧಿಸಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಂತ ನನ್ನ ಆತ್ಮೀಯ ಸ್ನೇಹಿತ ನೌಫಾಲ್ ರವರು, ಯಾವುದೇ ಇರಲಿ ನಮಗೆ ಶಾಸ್ತ್ರೋಕ್ತವಾಗಿ ಇರುವುದು ಒಂದು ವಿಧವಾದರೆ ಸಮಾಜದಲ್ಲಿ ಮತ್ತು ಸಮುದಾಯದಲ್ಲಿ ನಡೆಯುವಂತಹ ಬಹಳ ವಿಚಾರಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡವರು. ಬಹಳಷ್ಟು ನನ್ನ ಹಿಂದೂ ಬಾಂಧವರು ಇದರಲ್ಲಿ ಸೇರಿಕೊಂಡಿದ್ದಾರೆ. ನನ್ನ ಸಹೋದರರು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಸಮಾಜಕ್ಕೆ ಬೇರೆ ಬೇರೆ ಅವರ ಸೇವೆಯನ್ನು ಅರ್ಪಿಸುವಂತಹ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಇವತ್ತು ಈ ವೇದಿಕೆಯನ್ನು ನೋಡುವಾಗ ಬಹಳ ಸಂತೋಷವೂ ಆಗ್ತಾ ಇದೆ. ಆದರೆ ನಮಗೆ ಇನ್ನು ನೂರಾ ಅಜ್ಮೀರ್ ಶುರು ಆಗುವಾಗ ಲೇಟ್ ಆಗ್ತದೆ ಅಂತೇಳಿ ನಮ್ಮ ಎದುರುಗಡೆ ಮುಂದುಗಡೆ ಜನ ಸ್ವಲ್ಪ ಕಮ್ಮಿ ಇದ್ರು ಈ ನಮ್ಮ ವಾಯ್ಸ್ ನಮ್ಮ ಇದು ಎಷ್ಟೋ ದೂರಕ್ಕೆ ಕೇಳುತ್ತದೆ. ಆದ್ದರಿಂದ ಸಾವಿರಾರು ಜನರು ಇದ್ದಾರೆ ಎಂಬುದನ್ನು ಭಾವಿಸುತ್ತಾ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಸಮಯದ ಅವಕಾಶ ಬಹಳ ಕಮ್ಮಿ ಇದೆ. ಆದ್ರೆ ಬಾಳಿಲರವರು ನನ್ನ ಅರ್ಜೆಂಟ್ ಅನ್ನು ತಿಳ್ಕೊಂಡು ನನಗೆ ಬೇಗ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂಬ ಸಂತೋಷವೂ ಇದೆ. ಜೊತೆಗೆ ಆತ್ಮೀಯರೇ, ಏನೇ ಇರಲಿ ಮುಂದಿನ ದಿನಗಳಲ್ಲಿ ವಲ್ ಮಾಲು ವಲ್ ಬನೂನು ಜೀನತುನ್ ಹಯಾತದ್ ದುನ್ಯಾ ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ ಸವಾಬಂ ಖೈರುನ್ ಅಮಲ. ನಾವು ಯಾವತ್ತು ಶುಕ್ರವಾರ ನಾವು ಓದುತ್ತಿರುವಂತ ಒಂದು ಪದ, ಒಂದು ವಾಕ್ಯ, ವಲ್ ಮಾಲು ವಲ್ ಬನೂನು ಜೀನತುನ್ ಹಯಾತದ್ ದುನ್ಯಾ, ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ರಾಗ ಭೋಗಗಳ ವೈಭೋಗ, ಇದೆಲ್ಲವೂ ಈ ದುನಿಯಾವಿನ ಒಂದು ಚಂದಕ್ಕೆ ಮಾತ್ರ ಆಗಿರುತ್ತದೆ. ಇವತ್ತು ಬಾಳಿಲ ಮತ್ತು ಸಂಗಡಿಗರು ಮತ್ತು ನೂರಾ ಅಜ್ಮೀರ್ನ ಈ ಸಂಗಡಿಗರು
ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ. ಇವತ್ತು ಮಾಡುತ್ತಿದ್ದ ಈ ಕಾರ್ಯಕ್ರಮ ಬಾಕಿಯಾತು ಸಾಲಿಯಾತು, ಅದು ಬಾಕಿಯಾಗಿರ್ತದೆ ಸಾಲಿಯಾಹ ಅಮಲುಗಳು. ಇವತ್ತು ಮಾಡುತ್ತಿರುವ ಈ ಕಾರ್ಯಕ್ರಮ ಸಾಲಿಯಾಹ ಅಮಲುಗಳು, ಇಬಾದತ್ತಲ್ಲ. ಇಬಾದತ್ತು ಸಾಲಿಯಾಹ ಅಮಲುಗಳು ವ್ಯತ್ಯಾಸ ಇದೆ. ಸಾಲಿಯಾಹ ಅಮಲುಗಳು ಮಾಡುವಂತ ವ್ಯವಸ್ಥೆ ಖೈರುನ್ ಇಂದ ರಬ್ಬಿಕ. ಏನು ಇಲ್ಲಿ ದುಡಿದಿದ್ದೀರಿ ನೀವು, ಅದರ ಸವಾಬನ್ನು ಈ ಲೋಕದಲ್ಲೇ ಕೊಡಬಹುದು ಅಥವಾ ಇನ್ನೊಂದು ಲೋಕದಲ್ಲಿ ಅಲ್ಲಾಹು ಖಂಡಿತ ಕೊಡ್ತಾನೆ. ಸವಾಬನ್ ಖೈರುನ್ ಅಮಲ. ನಿನ್ನ ಪುಣ್ಯ ಕಾರ್ಯಗಳನ್ನು ಅಳತೆ ಮಾಡು ಆ ದಿನದಲ್ಲಿ ನೀನು ಮಾಡಿದಂತ ಇಂಥ ಒಳ್ಳೆ ಕಾರ್ಯಕ್ರಮಗಳ ಪುಣ್ಯವನ್ನು ತೂಗುವಂತ ತಕ್ಕಡಿಗೆ ಸಿಗ್ತದೆ ಎಂಬುದನ್ನು ಅಲ್ಲಾಹು ಕುರಾನಲ್ಲಿ ನಮಗೆ ತಿಳಿಸಿದ್ದಾನೆ. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ನಮಾಜು ರೋಜಾ ಅದು ಅವನು ಮಾಡಲೇಬೇಕು. ಒಬ್ಬ ಇಸ್ಲಾಮನಾಗಿ ಒಬ್ಬ ಮುಸಲ್ಮಾನಾಗಿ ಇರುವಾಗ ಅವನು ನಮಾಜು ರೋಜಾ ಮಾಡಿದ್ದು ಅದು ಅವನವನಿಗೆ ಬಿಟ್ಟಿದ್ದು. ಇದು ಅಲ್ಲಾಹಿನ ಕಾರ್ಯಕ್ರಮ. ಬಾಕಿ ಅದು ಸಾಲಿಯಾಹ ಅಮಲುಗಳೇನು? ಸಾಲಿಯಾಹ ಅಮಲ್ ಅಂದ್ರೆ ಏನು? ಸಮಾಜ ಸೇವೆ. ಸಾಲಿಯಾಹ ಅಮಲ್ ಅಂದ್ರೆ ಬೇರೆ ಏನಲ್ಲ, ಸಮಾಜ ಸೇವೆಯನ್ನು ಮಾಡುವಂತ ವ್ಯಕ್ತಿ. ಸಮಾಜ ಸೇವೆಯನ್ನು ಅಲ್ಲಾಹು ಗುರುತಿಸ್ತಾನೆ. ಇನ್ನೊಬ್ಬನ ಕಾರ್ಯಕ್ರಮ ನನಗೆ ಬೇಕಾಗಿ ನಾನು ಮಾಡುವುದಲ್ಲ, ಇನ್ನೊಬ್ಬನ ಕಾರ್ಯಕ್ರಮದಲ್ಲಿ, ಇನ್ನೊಬ್ಬನ ಕಷ್ಟದಲ್ಲಿ, ಇನ್ನೊಬ್ಬನ ದುಃಖದಲ್ಲಿ ಭಾಗಿಯಾಗುವುದೇ ಸಮಾಜ ಸೇವೆ. ಆ ಸಮಾಜ ಸೇವೆಗೆ ತೊಡಕೊಂಡಂತ ನಾವುಗಳನ್ನು ಅಲ್ಲಾಹು ಪ್ರತ್ಯೇಕವಾಗಿ ಗುರುತಿಸ್ತಾನೆ ಎಂಬುದಾಗಿ ವಾಗ್ದಾನ ಕೊಟ್ಟಿರ್ತಾನೆ. ಆದ್ದರಿಂದ ನಾವು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಸಮಾಜದಲ್ಲಿ ಇನ್ನೊಬ್ಬರ ನೋವನ್ನು, ನನ್ನ ನೆರೆಕರೆಯ ನೋವನ್ನು, ಅದು ಹಿಂದೂ ಮುಸಲ್ಮಾನ ಕ್ರಿಸ್ತ ಯಾರನ್ನು ನೋಡಬೇಡಿ. ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀನ್. ಅಲ್ಲಾಹು ಮನುಷ್ಯನನ್ನು ಹುಟ್ಟಿಸಿದಾನೆ ಹೊರತು ಯಾವ ಧರ್ಮವನ್ನು ಹುಟ್ಟಿಸಲಿಲ್ಲ. ಆ ಮನುಷ್ಯನನ್ನು ಹುಟ್ಟಿಸಿದ ಮನುಷ್ಯ ಏನು ಒಳ್ಳೆಯದನ್ನು ಮಾಡಿದ್ದಾನೆ. ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀನ್. ಅವನನ್ನು ನಾನು ಉತ್ತಮನಾಗಿ, ನನ್ನ ಒಟ್ಟಿಗಿರುವಂತ ಮಲಕಿಗಳಂತ ಉತ್ತಮನಾಗಿ ನಾನು ಮನುಷ್ಯನನ್ನು ಹುಟ್ಟಿಸಿದ್ದೇನೆ. ಆ ಮನುಷ್ಯ ಈ ಜಗತ್ತಿನಲ್ಲಿ ಏನು ಮಾಡಬೇಕೆಂಬ ಕರ್ಮ ಕ್ರಿಯೆಗಳನ್ನು ಎಲ್ಲವನ್ನೂ ನಮಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೂಲಕ ನಮಗೆ ತಿಳಿಸಿದ್ದಾನೆ. ಅದನ್ನು ಮಾಡಿದಾಗ ಖಂಡಿತ ನಾವು ಸ್ವರ್ಗವಾಸಿಗಳಾಗ್ತೇವೆ ಎಂಬುದಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತುಗಳನ್ನು ಸೇನೆ. ವಾ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.